ಹಾಯ್ ಎವ್ರಿವನ್, ನಾನು ಸಪ್ನಾ ದೀಪಕ್, ಯೋಗ ಥೆರಪಿಸ್ಟ್. ಇವತ್ತು ನಾವು 7 ಮುದ್ರಗಳು 7 ಚಕ್ರಾಸ್ಗೆ ಯಾವುದು ಅಂತ ನೋಡೋಣ. ಓಕೆನಾ? ಫಸ್ಟ್ ಒನ್, ಮೂಲಾಧಾರ ಚಕ್ರಕ್ಕೆ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡ್ತೀವಿ. ರಿಂಗ್ ಫಿಂಗರ್ನ ಓಪನ್ ಮಾಡ್ತಾ ಥಂಬು ಇಂಡೆಕ್ಸ್ ಫಿಂಗರ್ನ ಕ್ಲೋಸ್ ಮಾಡ್ತೀವಿ. ಓಕೆ. ಸೆಕೆಂಡ್ ಚಕ್ರ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರಕ್ಕೆ ಥಂಬನ್ನ ಫೋಲ್ಡ್ ಮಾಡಿ ಇಲ್ಲಿ ಪ್ರೆಸ್ ಮಾಡ್ತೀವಿ. ಎರಡೂ ಫಿಂಗರ್ಸ್ನ ಫೋಲ್ಡ್ ಮಾಡ್ತಾ ಇದನ್ನು ನಮಸ್ಕಾರ ಸ್ಥಿತಿಗೆ, ಆಮೇಲೆ ಇದೆರಡನ್ನು ಜಾಯಿನ್ ಮಾಡ್ತೀವಿ. ಓಕೆ. ಮೂರನೇ ಚಕ್ರ ಮಣಿಪುರ ಚಕ್ರ. ಮಣಿಪುರ ಚಕ್ರಕ್ಕೆ ಥಂಬು ಇಂಡೆಕ್ಸ್ ಫಿಂಗರು ರಿಂಗ್ ಫಿಂಗರು ಜಾಯಿನ್ ಆಗುತ್ತೆ ಜಂಟಲ್ ಆಗಿ. ಮಿಡಲ್ ಫಿಂಗರು ಮತ್ತು ಲಿಟಲ್ ಫಿಂಗರು ಓಪನ್ ಆಗಿರುತ್ತೆ. ಓಕೆ. ಫೋರ್ತ್ ಚಕ್ರ ಅನಾಹತ ಚಕ್ರ. ಅನಾಹತ ಚಕ್ರಕ್ಕೆ ಫ್ಲವರ್ ಬ್ಲೂಮಿಂಗ್ ಥರ ಓಪನ್ ಮಾಡ್ಕೊಂಡು ಇಟ್ಕೊಳ್ತೀವಿ. ಜಸ್ಟ್ ಓಪನ್ ಫಿಂಗರ್ಸ್. ಐದನೇ ಚಕ್ರ ವಿಶುದ್ಧ ಚಕ್ರ ಅಥವಾ ಥ್ರೋಟ್ ಚಕ್ರ. ಇದಕ್ಕೆ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡ್ತೀವಿ. ಥಂಬು ಇಂಡೆಕ್ಸ್ ಫಿಂಗರ್ ಎರಡೂ ಕೈಯಿಂದ ಲಾಕ್ ಮಾಡ್ತೀವಿ. ಜಸ್ಟ್ ಹೋಲ್ಡಿಂಗ್ ಇಟ್ ಲೈಕ್ ದಿಸ್. ಸಿಕ್ಸ್ತ್ ಚಕ್ರ ಆಜ್ಞಾ ಚಕ್ರ. ಆಜ್ಞಾ ಚಕ್ರಕ್ಕೆ ಫಸ್ಟು ರಿಂಗ್ ಫಿಂಗರ್ನ ಪ್ರೆಸ್ ಮಾಡ್ತೀವಿ. ಪೆನ್ಸಿಲ್ ಹೋಲ್ಡ್ ಮಾಡೋ ಥರ ಕೈಗಳನ್ನ ಹೋಲ್ಡ್ ಮಾಡ್ತೀವಿ. ಲಿಟಲ್ ಫಿಂಗರ್ನ ಓಪನ್ ಮಾಡ್ತೀವಿ. ಸೆವೆಂತ್ ಚಕ್ರ ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರಕ್ಕೆ ಜಸ್ಟ್ ಓಪನ್ ಆಲ್ ದ ಫಿಂಗರ್ಸ್ ವೈಡಾಗಿ ಓಪನ್ ಮಾಡ್ತಾ ಹಿಂಗೆ ಇಟ್ಕೊಳ್ತಾ ಇದನ್ನು ಟ್ರಯಾಂಗಲ್ ಪೋಸಿಗೆ ತರ್ತೀವಿ. ಯೂಶಲಿ ಇದನ್ನು ತೊಡೆ ಮೇಲಾದರೂ ಸರಿ, ತಲೆ ಮೇಲೆ ಇಟ್ಕೊಂಡ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಕ್ರೌನ್ ಚಕ್ರದ ಮುದ್ರ. ಥ್ಯಾಂಕ್ ಯು.